ಹೇಗೆ ಇಸ್ಪೀಟಲ್ಲಿ ಎಕ್ಕ ಇಸ್ ಎ ಟ್ರಂಪ್ ಕಾರ್ಡು, ಹಾಗೆ ಮೂವಿ ಸ್ಟೋರಿಲಿ ನಮ್ಮ ಹೀರೋ ಕ್ಯಾರೆಕ್ಟ್ರೇ ಟ್ರಂಪ್ ಕಾರ್ಡು. ಎಕ್ಕ ಇದ್ದಂಗೆ, ಎಕ್ಕ ಪೈಸಾ ವಸೂಲ್ ಪಕ್ಕ. Okay, let's go. ನಮಸ್ಕಾರ, ಪ್ರಜ್ವಲ್ಸ್ ವಿಡಿಯೋಗೆ ಸ್ವಾಗತ. ಟೈಟಲಲ್ಲಿ ನೀವು ನೋಡಿದಾಗೆ ನಾನು ಕೂಡ ಅದೇ ಎಕ್ಸ್ಪೆಕ್ಟೇಷನಲ್ಲೇ ಹೋಗಿದ್ದೆ, ಜಾಕಿ ಥರನೇ ಇದೆಯಾ ಮೂವಿ ಅಂತ. ಬಟ್ ನಾನು ಅಂದ್ಕೊಂಡಿರೋ ಥರ ಇರಲಿಲ್ಲ. ಜಾಕಿ ಜಾನರೇ ಬೇರೆ, ಈ ಮೂವಿ ಜಾನರೇ ಬೇರೆ. ಜಾಕಿ ಸ್ಟೋರಿನೇ ಬೇರೆ, ಈ ಮೂವಿ ಸ್ಟೋರಿನೇ ಡಿಫ್ರೆಂಟು, ಟೋಟಲಿ ಬೇರೆ. ಫಿಲಮ್ ಹೇಳ್ತಾ ಹೋದರೆ ಡೈರೆಕ್ಟಾಗಿ ಸ್ಟೋರಿಗೆ ಬರೋದಾದರೆ, ತಾಯಿ ಕೆಟ್ಟದನ್ನು ನೋಡಬೇಡ, ಕೆಟ್ಟದ್ದನ್ನು ಮಾತಾಡಬೇಡ, ಕೆಟ್ಟದ್ದನ್ನು ಕೇಳಬೇಡ ಅನ್ನೋ ತಾಯಿ, ಎಷ್ಟೇ ಇದ್ರೂ ಊರಲ್ಲಿ ಆರಾಮಾಗಿರೋಣಪ್ಪ ಅನ್ನೋ ಮಗ, ಅನಿವಾರ್ಯವಾಗಿ ಹೀರೋ ಬೆಂಗಳೂರಿಗೆ ಹೋಗ್ಬೇಕಾಗತ್ತೆ. ಮುಂದೆ ಬೆಂಗಳೂರಿಗೆ ಹೋದ್ಮೇಲೆ ಅವನೇನೇನು ಫೇಸ್ ಮಾಡ್ತಾನೆ ಅನ್ನೋದೇ ಮೂವಿ. ಫಸ್ಟ್ ಹಾಫ್ ಮೂವಿ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲ್ಲ. ಫಸ್ಟ್ ಹಾಫಲ್ಲಿ ಮೂವಿ ಯಾವ ಥರ ಫಾಸ್ಟಾಗಿ ಹೋಗುತ್ತೆ ಅಂದರೆ, ಇಷ್ಟು ಬೇಗ ಇಂಟ್ರೋಲ್ ಬಂದ್ಬಿಡುತ್ತಾ ಅಂತ ಅನಿಸುತ್ತೆ. ಸೆಕೆಂಡ್ ಹಾಫಲ್ಲಿ ಒಳ್ಳೆ ಟೇಕ್ ಆಫ್ ಆಗುತ್ತೆ ಮೂವಿ, ಅದು ಆದಿತ್ಯ ಅವರಿಂದ. ಹೋಗ್ತಾ ಹೋಗ್ತಾ ಮೂವಿ ಯಾಕಿದು ಇನ್ನೂ ಮುಗೀತಾ ಇಲ್ಲ, ಯಾಕಿದು ಮೇಯ್ನ್ ಪಾರ್ಟಿಗೆ ಬಂದಿಲ್ಲ ಅಂತ ಅನಿಸುತ್ತೆ ಒಂದು 5-10 ನಿಮಿಷ. ಅದಾದಮೇಲೆ ಎಂಡಿಂಗ್ ಮಾತ್ರ ಸೂಪರಾಗಿದೆ. ಈ ಮೂವಿಗೆ ಯುವರಾಜ್ಕುಮಾರ್ ಒಬ್ಬ ಹೀರೋ ಆದರೆ, ಇನ್ನೊಂದು ಹೀರೋ ಬಂದು ಚರಣ್ ರಾಜು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಸೂಪರಾಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರು 10/10 ಕೊಡ್ಬೋದು ಮೂವಿಗೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ, ದೊಡ್ಡ ಮನೆ ಅಭಿಮಾನಿಗಳಿಗೆ ಒಂದು ಸೂಪರ್ ಮೂವಿ ಇದು. ನೀವು ಮಾಮೂಲಿ ಆಡಿಯನ್ಸ್ಗೆ ಹೋದರೆ ನೋಡ್ಬೋದಾದಂಥ ಮೂವಿ. ಇನ್ನೊಂದು ಏನಂದರೆ, ಮೂವಿಲಿ ಒಂದು ಸಣ್ಣ ಮಗು ಆ್ಯಕ್ಟಿಂಗ್ ಮಾಡಿದೆ, ಎಷ್ಟು ಸೂಪರಾಗಿ ಮಾಡಿದೆ ಅಂದರೆ, ಮುಂದಿನ ಸಿನಿಮಾಗಳಲ್ಲಿ ಆ ಹುಡುಗಿಗೆ ಚಾನ್ಸ್ ಕೇಳ್ಕೊಂಬರುತ್ತೆ, ಆ ಥರ ಚೆನ್ನಾಗಿ ಮಾಡಿದೆ ಆ ಮಗು. ಮೂವಿಲಿ ತಾಯಿ ಸೆಂಟಿಮೆಂಟ್ ಬೇಕಾಗಿದೆ, ಲವ್ ಸೀನ್ಸ್ ಬೇಕಾಗಿದೆ, ಫೈಟ್ ಬೇಕಾಗಿದೆ, ಡ್ಯಾನ್ಸ್ ಬೇಕಾಗಿದೆ, ಫ್ರೆಂಡ್ಶಿಪ್ ಅದು ಕೂಡ ಇದೆ, ರೌಡಿಸಮ್ ಅದು ಕೂಡ ಇದೆ. ಫಿಲಮಲ್ಲಿ ರೌಡಿಸಮ್ ಇದೆ ಅಂತ ಯಾವಾಗಲೂ ಚಾಕು ಮಚ್ಚಿ ಹಿಡ್ಕೊಂಡು ಓಡಾಡೋದಾಗಲಿ, ಪೋಸ್ಟರ್ ನೋಡಿದ್ರೆ ನನಗನ್ನಿಸ್ತಾ ಇದೆ ಅದೇ ಮೊದಲು. ತುಂಬ ಗಲಾಟೆ, ಫೈಟು ಅವೆಲ್ಲ ಇರುತ್ತೆ ಹಂಗೆ ಹಿಂಗೆ ಅಂತ. ಬಟ್ ಅದು ಯಾವುದು ಜಾಸ್ತಿ ಇಲ್ದಿರೋ ಲಿಮಿಟೆಡಾಗಿ ಎಷ್ಟು ಬೇಕೋ ಅಷ್ಟೇ ತೆಗೆದಿದ್ದಾರೆ. ಅದೊಂದು ತುಂಬ ಚೆನ್ನಾಗಿ ಅನಿಸ್ತು ಮೂವಿಲಿ. ಓವರಾಲ್ ನೋಡ್ತಾಯಿದ್ರೆ ಮೂವಿನ ಖಂಡಿತವಾಗ್ಲೂ ನೋಡ್ಬೋದು. ಫ್ಯಾನ್ಸಿಗೆ ಮಾತ್ರ ಹಬ್ಬ ಇದು. ಎಕ್ಕ ಶೋ ಪಕ್ಕ. ಇಷ್ಟು ಹೇಳ್ತಾ, ದಯವಿಟ್ಟು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.